ಆನೆಸ್ಟ್ ರಿವ್ಯೂ ಕೊಡ್ತೀನಿ ಗೈಸ್, ನನ್ನ ಒಂದು ರಿವ್ಯೂನ. ಯಾವರು ಪುಣ್ಯಲಿ ಮೂವಿ ನೋಡ್ಕೊಂಡ್ ಬಂದ್ಬಿಟ್ಟು ರಿವ್ಯೂ ಕೊಡ್ತೀನಿ ಗೈಸ್. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ಈ ಒಂದು ಮೂವಿಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಹೇ ಗೈಸ್, ನಮಸ್ಕಾರ, ಲವ್ ಲಾಟ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ಇವತ್ತು ಪಂಕಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ವ್ಲಾಗ್ ಏನು ಅಂತ ತಮ್ಮನೇಲಿ ನೋಡಿರ್ತೀರಾ, ಎಕ್ಸ್ಟ್ರಾ ಏನು ಹೇಳೋದೇನು ಬೇಕಾಗಿಲ್ಲ, ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ರಿ. ನೆನ್ನೆ ಟಾಕ್ಸಿಕ್ ರಿಲೀಸ್ ಆಗೈತೆ, ಇವತ್ತು ನೋಡೋದಕ್ಕೆ ನಾನು ಹೋಗ್ತಿದ್ದೀನಿ. ಸೊ ತುಂಬಾ ಜನ ಅಂದ್ರೆ ಏನಕ್ಕೆ ನೋಡಕ್ ಹೋಗಿಲ್ಲ ಅಂದ್ರೆ ಫಸ್ಟ್ ಶೋ ಅಥವಾ ಫಸ್ಟ್ ಡೇನೇ ಏನಕ್ಕೆ ನೋಡಕ್ ಹೋಗಿಲ್ಲ ಅಂತಂದ್ರೆ ಸ್ವಲ್ಪ ರಿವ್ಯೂ ಬರಲಿ, ರಿವ್ಯೂ ಯಾವ ತರ ಇರುತ್ತೆ, ಆಡಿಯನ್ಸ್ ರಿವ್ಯೂ ಯಾವ ತರ ಇರುತ್ತೆ, ಅದ್ರ ಮೇಲೆ ಹೋಗಿ ಮೂವಿ ನೋಡೋಣ ಅಂತ. ಸೊ ಹೆಂಗ್ ಚೆನ್ನಾಗೈತೆ ಅಂತ ಬಂದ್ರು ನೋಡ್ತಿದ್ದೆ, ಚೆನ್ನಾಗಿಲ್ಲ ಅಂತ ಬಂದಿದ್ರು ನೋಡ್ತಿದ್ದೆ, ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಅಲ್ವಾ. ಸೊ ಇವತ್ತು ನಾನು ಟಾಕ್ಸಿಕ್ ಮೂವಿನ ರಿವ್ಯೂ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಆನೆಸ್ಟ್ ರಿವ್ಯೂ ಕೊಡ್ತೀನಿ ಗೈಸ್, ನನ್ನ ಒಂದು ರಿವ್ಯೂನ, ಸರಿನಾ? ಅದು ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ಸೊ ಇಲ್ಲಿ ಯಾವುದೇ ತರ ಭೇದ ಭಾವ ಇಲ್ಲ, ಕನ್ನಡ ಸಿನಿಮಾ ಅಂತ ನನಗೂ ಸ್ವಲ್ಪ ಮನೋಭಾವ ಐತೆ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿರ್ತೀನಿ, ಫಸ್ಟ್ ಹಾಫ್ ಚೆನ್ನಾಗಿದ್ದೀನಿ, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಎರಡು ಚೆನ್ನಾಗಿಲ್ಲ ಅಂತೀನಿ. ಸೊ ನಾನೇನು ಯಾರಿಗೂ ಏನು ಇದು ಮಾಡಲ್ಲ, ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಒಂದು ಮೂವಿ ಬಗ್ಗೆ ರಿವ್ಯೂನ ಮಾಡೋದಕ್ಕೆ ಹೋಗ್ತಾ ಇರೋದು. ಸೊ ಯಾವ ಮೂವಿನೂ ನಾನು ರಿವ್ಯೂ ಮಾಡೋಕೆ ಹೋಗಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ಚೆನ್ನಾಗಿ ರೆಡಿಯಾಗಿ ಏನು ಅನ್ಕೋತೀನಿ, ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನೀವು ಹೇಳ್ಬೇಕು, ನಾನಲ್ಲ. ಮಿರರ್ ನೋಡ್ಕೊ. ಸೊ ಚೆನ್ನಾಗಿ ಕಾಣ್ತಿದ್ದೀನಿ. ಸೊ ಮೂವಿನ ರಿವ್ಯೂ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಮ್ಮ ಹುಡುಗನಿಗೆ ಇಲ್ಲಿಂದ ನಾನು ಕೇರ್ಪಡೆಗೆ ಹೋಗ್ತೀನಿ. ಕೇರ್ಪಡೆಗೆ ಹೋಗಿ ಅಲ್ಲಿ ನಮ್ಮ ಹುಡುಗನಿಗೆ ಟಿಕೆಟ್ ತೊಗೊಳಕ್ಕೆ ಹೇಳ್ತೀನಿ. ಟಿಕೆಟ್ ತೊಗೊಂಡು ಅವನಿಗೆ ಫೋನ್ ಮಾಡ್ತೀನಿ. ಈಗ ಫೋನ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಮೂವಿ ಏನು ಅಂತ. ಆ್ಯಕ್ಚುಲಿ ತುಂಬ ಕಡೆ ನೆಗೆಟಿವ್ ರಿವ್ಯೂಸ್ ಬರ್ತಿದೆ, ಅಂತಂದರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ನೆಗೆಟಿವ್ ರಿವ್ಯೂನ ಕೊಡ್ತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಬೇರೆ ಕಡೆ ಹಿಂದಿಯವರೆಲ್ಲ ಚೆನ್ನಾಗಿದೆ, ಸಾಕಾದ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಹಾಗೆ ಹೀಗೆ ಅಷ್ಟು ಕೋಟಿ ಆದಾಯ ಮಾಡುತ್ತೆ, ಇಷ್ಟು ಕೋಟಿ ಆದಾಯ ಮಾಡುತ್ತೆ. ಸೊ ಈ ಥರ ಹೇಳ್ತಿದ್ದಾರೆ. ಸೊ ನೋಡೋಣ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಏನು ಅಂತ. ನಾನು ಹೇಳ್ತೀನಿ ಮೂವಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೀನಿ. ಸೊ ಬನ್ನಿ ಹೋಗೋಣ. ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಯಾವ ಥರ ಅಂತ ಅಂದರೆ, ಬ್ರೋ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡೈತಲ್ಲ ಹುಡುಗಿ ನಿಮ್ಮ ಗರ್ಲ್ ಫ್ರೆಂಡಾ ಅಥವಾ ಫ್ರೆಂಡಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗು ಬರೀ ಟಾಕ್ಸಿಕ್ ಬಗ್ಗೆ ಮಾತ್ರ ಇರುತ್ತೆ, ಇನ್ನು ಅದ್ರ ಬಟ್ಟು ಇನ್ಯಾವ್ದ್ರ ಬಗ್ಗೆನೂ ಇರಲ್ಲ, ಚಿಕ್ಕ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಒಳ್ಳೆ ರಿವ್ಯೂನ ಕೊಡ್ತಿದ್ದಾರೆ ತುಂಬ ಜನ, ಕೆಟ್ಟ ರಿವ್ಯೂನ ಕೊಡ್ತಿದ್ದಾರೆ ತುಂಬ ಜನ. ಸೊ ಬನ್ನಿ ನೋಡ್ಕೊಂಬರೋಣ. ಗೈಸ್ ನಮ್ಮ ಹೊಸ ಮನೆ ನೋಡ್ರಿ, ಇಲ್ಲಿ ಎಲ್ಲಿ ತನಕ ಕೆಲಸ ಆಗೈತೆ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಗೈಸ್, ಪಕ್ಕ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲಿ ತನಕ ಕೆಲಸ ಆಗೈತೆ ಅಂತಂದರೆ ಫುಲ್ಲು ಮೇಲ್ಗಡೆ ಸೆಕೆಂಡ್ ಫ್ಲೋರ್ದು ಮೇಲ್ಗಡೆ ಒಂದು ಟ್ಯಾಂಕಿ ಕಟ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಹೊಸ ಮನೆ ಹೋಮ್ ಟೂರ್ ಮಾಡ್ಬಿಡ್ತೀನಿ. ಫುಲ್ಲು ಎಲ್ಲಿಂದ ಎಲ್ಲಿ ತನಕ ಕೆಲಸ ಆಗೈತೆ ಫುಲ್ಲು ಅಷ್ಟು ಹಾಕ್ಬಿಡ್ತೀನಿ ಗೈಸ್. ಅಂದರೆ ಇನ್ನು ನೆಕ್ಸ್ಟು ಇನ್ನು ಬ್ಯಾಲೆನ್ಸ್ ಇರೋದು ಟೈಲ್ಸ್ ಐತೆ ನೋಡ್ರಿ, ಟೈಲ್ಸ್ ಹಾಕೋದೊಂದು ಬ್ಯಾಲೆನ್ಸ್ ಐತೆ, ನೆಕ್ಸ್ಟು ಪೇಂಟ್ ಹೊಡೆಯೋದೊಂದು ಬ್ಯಾಲೆನ್ಸ್ ಐತೆ. ಮೇಲ್ಗಡೆ ಇದಕ್ಕೆ ಕೆಳಗಡೆ ಇದಕ್ಕೆ ಎಲ್ಲದಕ್ಕೂ ಟೈಲ್ಸ್ ಹಾಕಿ ಪೇಂಟ್ ಹೊಡಿಬೇಕು. ಸೊ ಬನ್ನಿ ಹೋಗೋಣ, ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಈಗ ಏನಾದ್ರು ಬರೀ ಟಾಕ್ಸಿಕ್ ಬಗ್ಗೆ ಮಾತ್ರ ಮಾತಾಡೋಣ. ಟಾಕ್ಸಿಕ್ ನೋಡಿ ಎಷ್ಟೋ ಜನಕ್ಕೆ ಟಾಕ್ಸಿಕ್ ಆಗ್ಬಿಟ್ಟೈತಂತೆ. ಸೊ ಹೋಗಿದ್ದು ಆನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ, ಬನ್ನಿ ಹೋಗೋಣ. ಗೈಸ್ ನಮ್ಮ ಕರ್ಗಿನ ಸರ್ವಿಸಿಗೆ ಬಿಡ್ತಾ ಇದೀನಿ. ಇದೊಂದು ಚೇಂಜ್ ಮಾಡಿಸ್ಕೊಂಡು ಆಯಿಲ್ ಸರ್ವಿಸ್ ಒಂದು ಚೇಂಜ್ ಮಾಡಿಸ್ಬಿಟ್ಟು ಹಿಂದ್ಗಡೆ ಬ್ರೇಕ್ ಒಂದು ಚೇಂಜ್ ಮಾಡಿಸ್ಬಿಟ್ರೆ ಮುಗೀತು. ಇವರೇ ಸರ್ವಿಸ್ ಮಾಡೋದು. ಆಯ್ ಮಾಡ್ಬಿಡು ಬ್ರೋ, ಬ್ಲಾಗಲ್ಲಿ ಹಾಕ್ಬಿಡ್ತೀನಿ, ಯೂಟ್ಯೂಬ್ ಬ್ಲಾಗಲ್ಲಿ. ಗಾಡಿ ಸರ್ವಿಸಿಗೆ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ಬನ್ನಿ ಹೋಗೋಣ, ಮೂವಿ ಹೆಂಗೈತೆ ಅಂತ ಹೇಳೋಣ. ಅಲ್ಲಿ ಹೇಳೋ ಮಚ್ಚ, ಮೂವಿ ಹೋಗಿ ನೋಡಿದ್ಯಾ? ನೋಡಿಲ್ಲ ಮಚ್ಚ, ಬಟ್ ಮೂವಿ ಚೆನ್ನಾಗಿರ್ಲಿ ಬಿಡ್ಲಿ, ಬಾಸ್ ಮೂವಿ ಅಷ್ಟೇ. ಏನ್ ಹೇಳು, 4 ವರ್ಷ ಇದ್ ಮಾಡವ್ರೆ, ಒಳ್ಳೆ ಇದ್ ಮಾಡವ್ರೆ, ಏನೋ ಒಂದು ಕನ್ನಡ ಇಂಡಸ್ಟ್ರಿ ಏನೋ ಒಂದು ಲೆವೆಲ್ ತಗೋಬೇಕು ಅಂತ ಮಾಡವ್ರೆ. ಮೂವಿ ನೋಡೋಣ. ಏನೋ ಈಗ ಬೇರೆ ಹಂಗೆ ಅಂತ ಅದನ್ನ ಕೇಳೋದು ಬೇಡ, ನಾವು ಹೋಗಿ ನೋಡಿ ನಾವು ರಿವ್ಯೂ ಕೊಡೋಣ. ಗೈಸ್ ಹೋಗಿ ಅಲ್ಲಿ ರಿವ್ಯೂ ಕೊಡ್ತೀವಿ, ಬನ್ನಿ ಹೆಂಗೈತೆ ಮೂವಿ ಏನು ಅಂತ. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಸ್ಟೋರಿ ಅರ್ಥ ಮಾಡ್ಕೊಳ್ಳೋಣ ಮೊದಲು. ಸ್ಟೋರಿ ಅರ್ಥ ಮಾಡ್ಕೊಂಡು ಈಗ ಎಲ್ಲಿಗೆ KGB ಎಲ್ಲಿ ಬಸವೇಶ್ವರಕ್ಕೆ ಹೋಗೋದ ಅಂತ ನಾನು ಲೋಕಲ್ ಇಬ್ರೆಯಾ ಮಟ್ಟೆ ಬರ್ತೀನಿ ಅಂದೆ. ಅವ್ನ್ ಮತ್ತೆ ಇದ್ಕೊಯ್ತೀನಿ ಅಂತ ಹಾಸನಕ್ಕೆ. KGB ಹೋಗೋಣ. ಸರಿ ನಡಿ ಗೈಸ್, ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ರಿವ್ಯೂ ಕೊಡ್ತೀನಿ. ಮೂವಿ ನೋಡ್ಕೊಂಡ್ ಬಂದ್ಬಿಟ್ಟು ರಿವ್ಯೂ ಕೊಡ್ತೀನಿ ಗೈಸ್. ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ಆಕ್ಚುಲಿ ನಾನೇನು ಫ್ಯಾನ್ ಅಲ್ಲ. ಸೊ ಆನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ. ಯಾವರು? ಪುನ್ನಳ್ಳಿ. ಅದೇ ಪುನ್ನಳ್ಳಿ ನೀವು ಬಂದಿದ್ದೀರಾ? ಬನ್ನಿ ಹೋಗೋಣ. ಗೈಸ್ 2 ಗಂಟೆ ಶೋ ಇರೋದು, ಇವನು 1 ಗಂಟೆ ಶೋ ಅಂದ್ಬಿಟ್ಟು 1 ಗಂಟೆಗೆ ಕರ್ಕೊಂಡ್ಬಂದವನೆ. 10 ಗಂಟೆ ಅಂದ್ರೆ ಸಿನಿಮಾ ಗೈಸ್ 3 ಅವರ್ ಮೇಲೆ ಐತಂತೆ ಸಿನಿಮಾ. 3 ಅವರ್ ಮೇಲೆ ಮುಗಿದ ತಕ್ಷಣ 1 ಅವರ್ ಬರ್ಬೇಕು.
ಇದೇನಿಲ್ಲ ನಮ್ಮ ತರನು ಫ್ಲೆಕ್ಸ್ ಮಾಡ್ಸಿಲ್ವಲ್ಲ ಇವು. ಇಲ್ಲೇ ಬಸವೇಶ್ವರ ಜಾಸ್ತಿ ಗೈಸ್ ನಾವು ಲಾಸ್ಟ್ ಟೈಮ್ KD ಮೂವಿಗೆ ದೊಡ್ಡದಾಗಿ ನಿಲ್ಸಿದ್ವು ಆ ಜಾಗದಲ್ಲಿ. ಅಲ್ಲಿ ಕಾಣಿಸ್ತಿದ್ದಲ್ಲ ಆ ಜಾಗದಲ್ಲಿ ದೊಡ್ಡದಾಗಿ ನಿಲ್ಸಿದ್ವು, ಒಂದು 10 ಅಡಿ ನಿಲ್ಸಿದಲ್ವಾ? ಬಸವೇಶ್ವರದಲ್ಲಿ ತುಂಬ ಜನ ಕಟ್ಟಡ್ಕೊಳ್ಳೋದು. ಬಸವೇಶ್ವರದಲ್ಲಿ ಬಾಲ್ ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ಯಾವ ತರ ಐತೆ ಅಂತ. ಟಾಕ್ಸಿಕ್ ಕ್ರೇಜು ನಮ್ಮ ಕೇರ್ಪೇಟೆಯಲ್ಲಿ ನಮ್ಮ ಸಿಟಿಲಿ ಯಾವ ತರ ಐತೆ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ನಮ್ಮ ಇನ್ನೊಂದು ಕೇರ್ಪೇಟೆಯಲ್ಲಿ ಇನ್ನೊಂದು ಥಿಯೇಟರ್ ಐತೆ ಬಸವೇಶ್ವರ ಅಂತ, ಅದರಲ್ಲಿ ಭಾರಿ ಆಗಕ್ಕೆ ನೋಡ್ರಿ ಕಟೌಟು. ಬರೀ ಪಂಚ ಹೊಡ್ಕೊಳ್ಳೋದಕ್ಕೆ ಹಾಂ ಗೈಸ್ ಮಸ್ತ್ ಆಗಕ್ಕವ್ರೆ ಇಲ್ಲಿ ನೋಡ್ರಿ. ಇಲ್ಲಿ ಈಗ ಪರವಾಗಿಲ್ಲ ಕ್ರೇಜ್ ಐತೆ ಗೈಸ್. ನಮ್ಮ ಕೇರ್ಪೇಟೆಯಲ್ಲಿ ಎಷ್ಟು ಸರ್ಗೆ ಈ ಥರ ಫ್ಯಾನ್ಸ್ ಹೋಗಂತ ಇವತ್ತು ಗೊತ್ತಾಯ್ತು. ಚೆನ್ನಾಗೈತೆ ಚೆನ್ನಾಗಿಲ್ವ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಕರೆಕ್ಟಾಗಿ ಮಾಡಿ ಅಂತೇಳಿ. ಇಲ್ಲ ಚೆನ್ನಾಗಿಲ್ಲ ಅಂದ್ರೂ ನೋಡಿ ಗೈಸ್, ಹೋಗಿಲ್ಲ ಅಂದ್ರೂ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತೇಳಿ. ಚೆನ್ನಾಗೈತೆ ಅಂದ್ರೆ ಚೆನ್ನಾಗಿದೆ ಅಂತಂದ್ರೆ ಅಷ್ಟೇ. ಯಾಕಂದ್ರೆ ಮುಂದೆ ಅವರು ಬೇರೆ ಫಿಲಮ್ ತಗೊಳಕೋಸ್ಕರ ಒಂದು ಹುಮ್ಮಸ್ ಬರ್ಬೇಕು. ಚೆನ್ನಾಗಿಲ್ಲ. ನಮ್ಮ ಕನ್ನಡ ಸಿನಿಮಾ ಅಲ್ವಾ, ಯಾವತ್ತೂ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬಿಟ್ರಿ. ಒಳ್ಳೆ ಥರದಲ್ಲಿ ಇದು ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ. ಯಾಕೆಂದ್ರೆ ಈ ಸಿನಿಮಾ ಇಟ್ಟಾಯ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾವೆ. ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೋ ಥರ ಮಾಡ್ತಾರೆ. ಸರಿನಾ? ಯಾವುದೇ ಥರ ನೆಗೆಟಿವ್ಸ್ ಏಟ್ನ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ್ರಿ. KVN ಪ್ರೊಡಕ್ಷನ್ ಮುಳ್ಸಕ್ಕೆ ಹೋಗ್ಬಿಡಿ. KVN ಪ್ರೊಡಕ್ಷನ್ ಆಲೆ ಪಾಪ ಯಾಕೋ ಡೌನ್ ಆಗ್ತೈತೆ ಆಲೆ. ಸ್ವಲ್ಪ ಬೇರೆ ಲೆವೆಲ್ಗೆ ಇದು ಮಾಡಿರಿ ಅಷ್ಟೇ. ಸೊ 2 ಗಂಟೆ ಶೋ ಇರೋದು, 2 ಗಂಟೆ ಶೋಗೆ ಹೋಗೋಣ. ಒಳಗಡೆ ಹೋಗ್ಬೇಕಾದ್ರೆ ಒಂದು ಹೇಳ್ತೀನಿ, ಒಳಗಡೆ ಹೋಗ್ಬೇಕಾರೆ ಬನ್ನಿ ಗೈಸ್. ಬಂದಿದ್ದೀನಿ ಒಳಗಡೆ ಒಂದು ಮೂವಿ ನೋಡಬೇಕು. 2 ಗಂಟೆಗೆ ಸ್ಟಾರ್ಟ್ ಆಗೋದಂತೆ, ಶೋ ಆಫ್ ಆಗುತ್ತೆ. ಈಗ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದಮೇಲೆ ಹೇಳ್ತೀನಿ ಗೈಸ್. ಮಚ್ಚಾ ಈ ಕಡೆ ನೋಡು, ಇದಕ್ಕೆ ಕಣ್ಣು ಒಂಥರ ತೇಲ್ತಾ ಇದೆ ಗೈಸ್. ಈಗ ತಾನೇ ಟಾಕ್ಸಿಕ್ ಫಿಲಮ್ನ ನೋಡ್ಕೊಂಡು ಬಂದು ಹೆಂಗಿತ್ತು ಮಚ್ಚಾ? ಫಸ್ಟ್ ನೀನು ಹೇಳೋ ಮೇಲೆ ನಾನು ಹೇಳ್ತೀನಿ. ಇಲ್ಲ ಗೈಸ್, ನಮ್ಮ ತಾಯಿನ ತಲೆ ಗಿರ್ರ ಅಂತದೆ ಗೈಸ್ ಮೂವಿ ನೋಡ್ಬಿಟ್ಟು. ಸೀರಿಯಸ್ಲಿ ಏನ್ ಸೌಂಡ್ಸು ಏನ್ ಎಫೆಕ್ಟ್. ಶಾರ್ಟ್ ಮೂವಿ ನೋಡಿದೆ, ಬಟ್ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಮೂವಿ ಮೂವಿ ನೋಡಿದ್ರಾ? ನೋಡ್ಬೇಕಾ? ನೋಡ್ಕೊಂಡ್ ಬನ್ನಿ ಬ್ರೋ, ಹೆಂಗೈತೆ ಅಂತ ರಿವ್ಯೂ ನೀವೇ ಹೇಳ್ತೀರಿ ಗೈ. ಓಕೆ ಮೆಸೇಜ್ ಮಾಡಿ. ಓಕೆ ಗೈಸ್, ಮೂವಿ ನೋಡ್ಬಿಟ್ಟು ಸೀರಿಯಸ್ಲಿ ತಲೆ ಗಿರ್ರ ಅನ್ಬಿಡ್ತಾರೆ. ಏನ್ ವಿಜಯ್ ಅನ್ನೋದು ಶಾರ್ಟ್ ಮೂವಿ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ. ಆ ಶಾರ್ಟ್ ಮೂವಿ ಏನಂದ್ರೆ, ಇಲ್ಲಿ ಓಡಾಡ್ತಾ ಇರ್ತಾನೆ, ಅದೇ ಚೈನಕ್ಕೆ ಹೋಗ್ಬಿಡ್ತಾನೆ, ಅಲ್ಲಿ ಓಡಾಡ್ತಾ ಇರ್ತಾನೆ, ಇದ್ ಮಾಡ್ತಾ ಇರ್ತಾನೆ, ಅದೇ ಅಲ್ಲೋಗಿ ಇದ್ ಮಾಡ್ತಾ ಇರ್ತಾನೆ. ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಅದು ಬಿಡಿ. ಬಟ್ ಇದು ಮೂವಿ ಆಯ್ತಲ್ಲ, ಎಕ್ಸ್ಪೆಕ್ಟೇಷನ್ ಹೇಳ ಪರವಾಗಿಲ್ಲ, ಅವ್ರೇನ್ ಬೇಜಾರಲ್ಲ ಐತೆ ಮೂವಿ ಎಲ್ಲ. ಹೋಗಿ ಮೂವಿ ನನಗೇನು ಹೆಂಗೆ ಏನು ಅಂತ ಹೇಳಕ್ ಹೋಗಲ್ಲ, ಮೂವಿ ಹೋಗಿ ನೋಡಿ. ಗೈಸ್, ಕೆಲವೊಬ್ರು ಏನ್ ಗೊತ್ತಾ, ಮೂವಿ ಚೆನ್ನಾಗಿತ್ತು ಅಂದ್ರೆ ಹೋಗಿ ಚೆನ್ನಾಗಿತ್ತು ಅಂತ ಹೋಗಿ ನೋಡ್ತಾರೆ. ಮೂವಿ ಚೆನ್ನಾಗಿಲ್ಲ ಅಂದ್ರೂ ಹೋಗಿ ಚೆನ್ನಾಗಿಲ್ವಾ ತಡಿ ನೋಡ್ಕೊಂಡ್ ಬರೋಣ ಅಂತ ನೋಡ್ತಾರೆ. ಇನ್ನ ಕೆಲವೊಂದಿಷ್ಟು ಜನ ಚೆನ್ನಾಗಿಲ್ವಾ ಹೋಗೋದೇ ಬೇಡ ಅಂತಾರೆ. ಸೊ ಇನ್ನೊಂದಿಷ್ಟು ಜನ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂತ ಹೋಗಿ 4 ಜನ ಹತ್ರ ಹೇಳ್ತಾರೆ. ಸೊ ಗೈಸ್, ನಾನು ಹೇಳ್ತಾ ಇರೋದು ಇಷ್ಟೇ, ಈ ಒಂದು ಮೂವಿ ಯಾವ ತರ ಐತಪ್ಪ ಅಂತಂದ್ರೆ, ಕನ್ನಡಿಗರಾಗಿ ಸೊ ಕನ್ನಡ ಸಿನಿಮಾನ ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಚೆನ್ನಾಗೈತೆ. ಸೊ ಆ್ಯಕ್ಟಿಂಗು, ಎಸ್ ಸರ್ದು ಆ್ಯಕ್ಟಿಂಗು ಮಾತ್ರ ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲು. ಆ್ಯಕ್ಟಿಂಗಲ್ಲಿ ಏನು ಕಳಪೆ ಇಲ್ಲ. ಏನು ಮಚ್ಚಾ ಆ್ಯಕ್ಟಿಂಗಲ್ಲಿ ಏನೋ ಕಳಪೆ ಆಯ್ತಾ? ಆ್ಯಕ್ಟಿಂಗ್ ಎಕ್ಸಲೆಂಟ್ ಆ್ಯಕ್ಟಿಂಗು. ಬಟ್ ಈ ಮೂವಿಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಗೈಸ್. ನಾನು ಈ ಒಂದು ಮೂವಿಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಇನ್ನೊಂದು ಸ್ವಲ್ಪ ಏನೋ ಬೇಕಿತ್ತು. ಲಾಸ್ಟಲ್ಲಿ ಎಲ್ಲೂ ಬೋರಿಂಗ್ ಬರಲಿಲ್ಲ. ಬಟ್ ಲಾಸ್ಟಲ್ಲಿ ಒಂದು 20 ಮಿನಿಟ್ಸ್ ಐತಲ್ಲ, ಅದೊಂದು ಸ್ವಲ್ಪ ಚೇಂಜಸ್ ಮಾಡಬೇಕಿತ್ತು ಅಂತ ನನ್ನ ಆನೆಸ್ಟ್ ರಿವ್ಯೂ ಗೈಸ್. ನಾನು ಚೆನ್ನಾಗಿಲ್ಲ ಅಂತ ಏನು ಹೇಳ್ತಿಲ್ಲ, ಚೆನ್ನಾಗಿದೆ ಮೂವಿ. ಬಟ್ ಲಾಸ್ಟ್ 20 ಮಿನಿಟ್ಸು ಸ್ವಲ್ಪ ಬೋರಿಂಗ್ ಹೊಡೆದ್ಬಿಡುತ್ತೆ. ಆಮೇಲೆ ಅನ್ಕೊಂಡಿದ್ದು ಕಲೆಕ್ಷನ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಏನು ಮಚ್ಚಾ? ಅನ್ಕೊಂಡಿದ್ದು ಕಲೆಕ್ಷನ್ ಗುರುಜಿ ಹೇಳಿದಾರಲ್ಲ, ಆರ್ಯವರ್ಧನ್ ಗುರುಜಿ ಹೇಳ್ದಂಗೆ ಇಟ್ಟು ಅಲ್ಲ ಫ್ಲಾಪ್ ಅಲ್ಲ, ಅವ್ರ ನಾರ್ಮಲ್ ಅವರೇಜು. ಸೊ ಆಮೇಲೆ ಇದು ಅರ್ಥ ಆಗ್ಲಿಲ್ಲ ಸ್ವಲ್ಪ. ಟಾಕ್ಸಿಕ್ ಅಂದ್ರೆ ಏನು ಮಚ್ಚಾ ಕನ್ನಡದಲ್ಲಿ ಮೀನಿಂಗು? ಟಾಕ್ಸಿಕ್ ಅಂದ್ರೆ ಮಾಮೂಲಿ ತಲ್ಕೆಟ್ಟೋದಂತರ ಹುಚ್ಚ ನನ್ನ ಮಗ ಅಂತ. ಸೊ ಕೊನೆಯಲ್ಲಿ ಇದೇ ತರ ಎಷ್ಟು ಟಾಕ್ಸಿಕ್ ಆಗೋಗ್ತಾರೆ, ಹುಚ್ಚು ಅಂತರ ಆಗ್ಬಿಡ್ತಾರೆ. ಸೊ ಇದೇ ಒಂದು ಮೂವಿಲಿ ಇರೋವಂಥದ್ದು ಸಸ್ಪೆನ್ಸು. ಬನ್ನಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಹೋಗಿ ನಡಿ ಹಚ್ಚು ಮುಂಚೆ ಅಲ್ಲೋ ಕಂಟಿನ್ಯೂ ಮಾಡೋಣ ಗೈಸ್. ನನ್ನ ಫ್ರೆಂಡ್ ಅವ್ರ ಅಂಗಡಿ ಹತ್ರ ಬಂದೆ, ಗಣಪತಿ ಅಂಗಡಿ ಹತ್ರ. ಯಾರು ಗಣಪತಿ ಇಂಟ್ರೆಸ್ಟ್ ಇದ್ರು ಅಂತಂದ್ರೆ, ಕೇರ್ಪೇಟೆಯಲ್ಲಿ ಯಾರು ಇತ್ತಪ್ಪ ಅಂತಂದ್ರೆ ತಗೊಳ್ಳಿ, ಕಮ್ಮಿ ಪ್ರೈಸಲ್ಲಿ ಮಾಡ್ಕೊಡ್ತಾನೆ. ಆಮೇಲೆ ಟಾಕ್ಸಿಕ್ ನೋಡ್ದೇನ ಮಹೇಶ್? ಲೂಡೋ ಆಡ್ತಿದಾರೆ. ಟಾಕ್ಸಿಕ್ ಹೋಗಿದ್ಯಾ ಬ್ರೋ? ಹೋಗಿದ್ದೆ. ಹೆಂಗಿತ್ತು ಬ್ರೋ ಟಾಕ್ಸಿಕ್? ಚೆನ್ನಾಗಿಲ್ಲ ಮೂವಿ. ಕರೆಕ್ಟಾಗಿ ಹೇಳು ಬ್ರೋ. ನಿಜ ಬ್ರೋ, ಚೆನ್ನಾಗಿಲ್ಲ. ಅಂದ್ರೆ ಯಾವ ತರ ಏನ್ ಇಷ್ಟ ಆಗಿಲ್ಲ? ನಾವು ಇದು ಮಾಡ್ತೀವಿ ಆದ್ರೆ ಮೂವಿ ಚೆನ್ನಾಗಿಲ್ಲ. ಬಟ್ ಅವನು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ನನ್ನ ಪ್ರಕಾರ ಡೈರೆಕ್ಟರ್ ಬೇರೆ ಆರಿಸ್ಬೇಕಾಗಿತ್ತು. ನಿನ್ ಪ್ರಕಾರ ಯಾವ ಸೀನ್ ಚೆನ್ನಾಗಿಲ್ಲ?
ಎಲ್ಲ ಫಿಲಮ್ ಚೆನ್ನಾಗಿಲ್ಲ ಗೈಸ್ ನನ್ಗೆ ಅದೇನೋ ಮೂವಿ ಇಷ್ಟ ಆಯ್ತು ಬಟ್ ಲಾಸ್ಟ್ ಅಲ್ಲಿ 20 ಮಿನಿಟ್ಸ್ ದಿಸ್ ಇಸ್ ಬೋರ್ 20 ಮಿನಿಟ್ಸ್ ಅಲ್ಲ ಮೂವಿನೇ ಇದಾಗೋಗಿ ಮೂವಿ ಸಿಕ್ಕಾಪಟ್ಟೆ ಬೋರ್ ಆಯ್ತು ಗೈಸ್. ಲಾಸ್ಟ್ 20 ಮಿನಿಟ್ಸ್ ಆಯ್ತಲ್ಲ ಸಿಕ್ಕಾಪಟ್ಟೆ ಬೋರಿಂಗ್ ಆಯ್ತು. ನಾನು ಹೇಳೋದೇನೋ ಗೊತ್ತೇನೋ 20 ಮಿನಿಟ್ಸ್ ಐತೆ ಬಟ್ 20 ಮಿನಿಟ್ ಕೊಡ್ತಾರೆ 3 ಅವರ್ಸ್ ಫಿಲಮ್ ಮಾಡಕ್ ಹೋಗ್ಬಾರ್ದು. ಆ 20 ಮಿನಿಟ್ಸ್ 20 ಮಿನಿಟ್ಸ್ ಗೋಸ್ಕರ ಮಾಡ್ಬೇಕು ನೋಡು. ಲಾಸ್ಟ್ ಅಲ್ಲಿ ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ಎಂತದ ಇರ್ಲಿ ಹುಮ್ಮಸ್ಸಿಂದ ಎತ್ಕೊಳ್ಬೇಕು ಜನ. ಹೌದು. ತಲ್ಕೆಟ್ಟೋದ್ರ ತರ ಬರ್ಬಾರ್ದು, ಆ ತರ ತಲ್ಕೆಟ್ಟೋಗ್ಬಿಡ್ತು ಗೈಸ್ ನಿಜವಾಗ್ಲು. ನನ್ನ ಪ್ರಕಾರ ಈ ಮೂವಿ ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಗೊತ್ತಿಲ್ಲ, ಬಟ್ ಹೋಗಿ ನೋಡ್ತಾರೆ ಅನ್ಕೊಂತೀನಿ ತುಂಬಾ ಜನ. ಬಟ್ ಬೇರೆ ಇಂಡಸ್ಟ್ರಿ ಅವ್ರು ಏನ್ ಗೊತ್ತಾ, ಚೆನ್ನಾಗೈತೆ ಅಂತ ಹೊಗಳ್ತಾರೆ ಬೇರೆ ಇಂಡಸ್ಟ್ರಿ ಅವರು, ಚೆನ್ನಾಗೈತೆ ಹಾಗೆ ಹೀಗೆ ಅಂತ. ಬಟ್ ನಮ್ ಕನ್ನಡ ಇದ್ರಲ್ಲೆಲ್ಲ ಏನೋ ಒಂಥರ ನೆಗೆಟಿವ್ ರಿವ್ಯೂ ಬರ್ತಾ ಇದೆ. ಯಾಕಂದ್ರೆ ಅರ್ಥ ಆಗ್ತಿಲ್ಲ ಇದು ಮೂವಿ ಸ್ವಲ್ಪ. ಸ್ಟೋರಿ ಯಾರನ್ನ ಕೇಳಿದ್ರು ಸ್ಟೋರಿ ಏನು ಅಂತ ಕೇಳಿದ್ರೆ ಯಾರು ಹೇಳ್ತಿಲ್ಲ ಸ್ಟೋರಿನ. ಸ್ಟೋರಿ ಹೇಳಕ್ಕೆ ಏನ್ ಹೇಳ್ತಾರೆ, ಸ್ಟೋರಿ ಏನಂತ ಹೇಳಕ್ಕೆ ಗೈಸ್ ಸ್ಟೋರಿ ಅಂದ್ರೆ ಲಾಸ್ಟ್ ಅಲ್ಲಿ ತಲೆಕೆಟ್ಟೋಗ್ಬಿಡೈತಿ ಇಷ್ಟೇ, ಏನಿಲ್ಲ. ಟಾಕ್ಸಿಕ್ ನನ್ನ ಪ್ರಕಾರ ಹೈಯೆಸ್ಟ್ ಕಲೆಕ್ಷನ್ ಮಾಡೋ ಡೌಟು, ಬಟ್ ಅವ್ರು ಹಾಕಿರೋ ಬಂಡವಾಳನ ಎತ್ಕೊಂತಾರೆ. ಅನಂತ ಗುರುಜಿ ಹೇಳಿಲ್ವಾ ಮೊದ್ಲೇ? ಆರ್ಯವರ್ಧನ್ ಗುರುಜಿ ಹೇಳಿಲ್ವಾ? ಲಾಸ್ ಆಗಲ್ಲ ಲಾಭ ಆಗಲ್ಲ ಆತರ ಹಾಗಾಗ ನನ್ ಬಿಡುವ ಒಂದೊಂದೇ ಕತೆ. ಕೊಡ್ಬೇಕು ಮಗ ದುಡ್ಡ. $10 2,000 ಬೇಗ ಗೈಸ್ ಇಷ್ಟೇ. ಸೊ ಇಷ್ಟ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ. ಟಾಕ್ಸಿಕ್ ನನ್ನ ಪ್ರಕಾರ ಹಿಟ್ ಆಗೋ ಡೌಟು, ನಾರ್ಮಲ್ ಆಗಿ ಆವರೇಜ್ ಆಗಿರುತ್ತೆ. ಸೊ ಅಷ್ಟೇ, ನೀವು ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಆಮೇಲೆ ಸ್ವಲ್ಪ ಜಾಸ್ತಿ ಇದ್ ಮಾಡ್ಬಿಟ್ಟಿದ್ದಾರೆ ನೋಡಿ ಮೂವಿನ, ಸ್ವಲ್ಪ ಹೋಗಿ ನೋಡಿ. ಟಿಲ್ ದೆನ್ ಟೇಕ್ ಕೇರ್, ಬೈ. ಸೈನಿಂಗ್ ಆಫ್. ಬೈ.